ಹರಿ ಓಂ. 5ನೇ ಅಧ್ಯಾಯದ 18ನೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಮುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚ ಏವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಈಗ ಅಪರೋಕ್ಷ ಜ್ಞಾನ ಅದು ಬಂದ ನಂತರದಲ್ಲಿ ತದ್ಬುದ್ಧಯಃ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ ನಿರಂತರವಾಗಿ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲಿ ಇರಬೇಕು. ಭಗವಂತನೇ ನಮ್ಮ ಸ್ವಾಮಿ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು. ಭಗವಂತನೇ ಪರತತ್ವ ಎಂತಕ್ಕಂಥ ಆತ್ಮವಿಶ್ವಾಸ ಇದೆಲ್ಲ ಇದ್ದು ಯಾರು ಭಗವಂತನನ್ನ ಕಾಣ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಮುಕ್ತಿಯ ಕಡೆಗೆ ಸಾಗಲಿಕ್ಕೆ ಇರಬೇಕಾಗಿರತಕ್ಕಂಥ ನಮ್ಮ ಆಲೋಚನೆ ಎಂಥದ್ದು ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅಂದ್ರೆ ಭಗವಂತನನ್ನ ನಾವು ಸಮಾನವಾಗಿ ಕಾಣಬೇಕು. ಭಗವಂತನನ್ನ ಸಮಾನವಾಗಿ ಕಾಣೋದು ಅಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರ ಪರ್ಯಂತರವಾಗಿ ಎಲ್ಲರಲ್ಲೂ ದೇವರಿದ್ದಾನೆ. ಜಗತ್ತಿನಲ್ಲಿ ನಮಗೆ ಕಾಣುವ ನಮಗೆ ಕಾಣದೇ ಇರತಕ್ಕಂಥ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ. 84 ಲಕ್ಷ ಜೀವಿಗಳಲ್ಲೂ ಭಗವಂತ ಇದ್ದಾನೆ. ಜಡವಸ್ತುಗಳಲ್ಲೂ ಭಗವಂತ ಇದ್ದಾನೆ. ಭಗವಂತ ಅಣುವಿನಲ್ಲಿ ಅಣುವಿನ ರೂಪದಲ್ಲಿದ್ದಾನೆ. ಮಹತ್ತಾದಂಥ ವಸ್ತುವಿನಲ್ಲಿ ಮಹತ್ ರೂಪದಿಂದ ಇದ್ದಾನೆ. ಉದ್ದವಾದ ವಸ್ತುವಿನಲ್ಲಿ ಉದ್ದವಾದ ರೂಪದಿಂದ, ಅಗಲವಾದ ವಸ್ತುವಿನಲ್ಲಿ ಅಗಲವಾದ ರೂಪದಿಂದ. ದೇವರು ಇಲ್ಲದೆ ಇರತಕ್ಕಂಥ ಒಂದು ಜಾಗ ಅನ್ನೋದು ಜಗತ್ತಿನಲ್ಲಿ ಇಲ್ಲ. ದೇವರು ಎಲ್ಲ ಕಡೆಯಲ್ಲೂ ಕೂಡ ಇರತಕ್ಕಂತಹ ಒಂದು ದಿವ್ಯವಾದ ಚೇತನ ಭಗವದ್ ರೂಪ. ಅದನ್ನ ಸಮಾನವಾಗಿ ಕಾಣುವಂಥದ್ದು. ಅಂದ್ರೆ ದೇವರು ಎಲ್ಲೆಲ್ಲಿದ್ದಾನೋ, ಈಗ ನಮ್ಮಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ. ಆದರೆ ನಮ್ಮೆಲ್ಲರ ಒಳಗೆ ಇರತಕ್ಕಂಥ ಭಗವಂತ ಒಬ್ಬನೇ. ನಮ್ಮಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿದ್ದಾವೆ. ನಿಮ್ಮ ತಿಳುವಳಿಕೆ ನನಗಿಲ್ಲ, ನನ್ನ ತಿಳುವಳಿಕೆ ನಿಮಗಿಲ್ಲದೆ ಇರಬಹುದು. ನಮ್ಮ ಸಾಮರ್ಥ್ಯಗಳು ಬೇರೆ. ದೈಹಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಆರ್ಥಿಕ ಸಾಮರ್ಥ್ಯ ಎಲ್ಲ ಬೇರೆ ಬೇರೆ ಆಗಿರ್ಬೋದು. ಆದರೆ ನಮ್ಮೆಲ್ಲರ ಒಳಗೆ ಒಬ್ಬ ಭಗವಂತ ಇದ್ದಾನಲ್ಲ, ನನ್ನೊಳಗಿರತಕ್ಕಂಥ ಭಗವಂತನ ಶಕ್ತಿಯು, ನಿಮ್ಮೊಳಗಿರತಕ್ಕಂಥ ದೇವರ ಶಕ್ತಿಯು ಎಲ್ಲವೂ ಕೂಡ ಒಂದೇ. ಹೀಗೆ ಯಾರು ಕಾಣುತ್ತಾರೋ ಅವರು ಪಂಡಿತರು, ಅಥವಾ ಪಂಡಿತರು ಅನ್ನೋರು ಈ ರೀತಿಯಲ್ಲಿ ಭಗವಂತನನ್ನ ಕಾಣುತ್ತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತನನ್ನ ಕಾಣುತ್ತಾರೆ. ಸಮಾನವಾಗಿ ಕಾಣುವುದು ಅಂದ್ರೆ ಅರ್ಥ ಏನು? ಈಗ ದೇವರು ಅಂದ್ರೆ ಏನು? ಭಗವಂತ ಅಂದ್ರೆ ಗುಣಪರಿಪೂರ್ಣ, ಬರೀ ಗುಣವೇ ಇರುವಂಥದ್ದು ದೇವರಲ್ಲಿ. ದೇವರಲ್ಲಿ ಒಂದು ಕಿಂಚಿತ್ತೂ ದೋಷ ಇಲ್ಲ. ದೇವರು ಗುಣದ ರಾಶಿ. ದೇವರು ಪೂರ್ಣ, ಪರಿಪೂರ್ಣನಾದ ಒಬ್ಬ ವ್ಯಕ್ತಿ ಇದರ ಜಗತ್ತಿನಲ್ಲಿ ಭಗವಂತ ಮಾತ್ರ. ಭಗವಂತ ಅಂದ್ರೆ ಪರಿಪೂರ್ಣ, ದೋಷ ಇಲ್ಲ, ದುಃಖ ಇಲ್ಲ. ನಾವು ದೇವರನ್ನ ಆತರ ಧ್ಯಾನ ಮಾಡಿದಾಗ ಭಗವಂತ ಅಂದ್ರೆ ಜ್ಞಾನರೂಪಿ, ನಮಗೆ ಜ್ಞಾನ ಬರುತ್ತೆ. ಭಗವಂತ ಅವನು ಗುಣಪರಿಪೂರ್ಣ ಅಂತ ನಾವು ಧ್ಯಾನ ಮಾಡಿದ್ರೆ ಭಗವಂತನನ್ನ, ನಮಗ ಆ ರೀತಿಯಾಗಿರ್ತಕ್ಕಂತಹ ಗುಣ ನಮ್ಮಲ್ಲಿ ಬರುತ್ತೆ. ಭಗವಂತನಲ್ಲಿ ದೋಷವಿಲ್ಲ ಅಂತ ನಾವು ಭಗವಂತನನ್ನ ಧ್ಯಾನ ಮಾಡಿದಾಗ ನಮ್ಮಲ್ಲಿದ್ದ ದೋಷಗಳು ದೂರವಾಗತ್ತೆ. ಹೀಗೆ ಭಗವಂತನನ್ನ ನಾವು ಎಲ್ಲಾ ಕಡೆಯಲ್ಲೂ ಕೂಡ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಗುಣಪರಿಪೂರ್ಣ, ಎಲ್ಲರಲ್ಲಿ ಇರತಕ್ಕಂಥ ಭಗವಂತ ನಿರ್ದೋಷ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸರ್ವಜ್ಞ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸರ್ವಶಕ್ತ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸರ್ವಕರ್ತೃ. ಈ ರೀತಿಯಲ್ಲಿ ಕಾಣಬೇಕು. ಹೀಗೆ ಕಾಣುವವರೇ ಪಂಡಿತರು. ಪಂಡಿತರು ಈ ರೀತಿಯಲ್ಲಿ ಕಾಣುತ್ತಾರೆ. ಎಲ್ಲೆಲ್ಲಿ? ವಿದ್ಯಾವಿನಯ ಸಂಪನ್ನನಾಗಿರತಕ್ಕಂಥ ಬ್ರಾಹ್ಮಣನಲ್ಲಿ. ಅಂದ್ರೆ ಇಲ್ಲಿ ಒಂದು ರೀತಿ ಬ್ರಾಹ್ಮಣ ಶಬ್ದದ ಡೆಫಿನೇಷನ್ ಕೂಡ ಇದೆ. ಕೃಷ್ಣ ಬರೀ ಬ್ರಾಹ್ಮಣ ಅಂತ ಹೇಳ್ತಾ ಇಲ್ಲ, ವಿಶೇಷಣ ಕೊಟ್ಟು ಹೇಳ್ತಿದ್ದಾನೆ. ಬ್ರಾಹ್ಮಣ ಅಂದ್ರೆ ಯಾರು ಅಂತ ಹೇಳಿದ್ರೆ, ಬರೀ ತಂದೆ ತಾಯಿಯಂದರು ಬ್ರಾಹ್ಮಣರಾಗಿ ಅವರಿಗೆ ಹುಟ್ಟಿದಂತ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಅಂತ ಕರೆಸ್ಕೊಳ್ಳೋದಿಲ್ಲ. ಬ್ರಾಹ್ಮಣ ಶಬ್ದಕ್ಕೆ ಡೆಫಿನೇಷನ್ ಏನು ಅಂದ್ರೆ ವಿದ್ಯಾವಿನಯ ಸಂಪನ್ನ. ಯಾರು ವಿದ್ಯಾ ಸಂಪನ್ನ, ಬರೀ ವಿದ್ಯಾ ಸಂಪನ್ನ ಆದ ಕೂಡಲೇ ಬ್ರಾಹ್ಮಣ ಆಗೋದಿಲ್ಲ. ಮತ್ತು ವಿನಯ ಸಂಪನ್ನ. ವಿದ್ಯಾ ಅಂದ್ರೆ ಅಧ್ಯಾತ್ಮ ವಿದ್ಯಾ ಅಂತ ಕೃಷ್ಣನೇ ಹೇಳ್ತಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ. ಹಾಗಾಗಿ ಯಾರು ಈ ಒಂದು ಶಾಸ್ತ್ರವಿದ್ಯೆಯನ್ನ ಬಲ್ಲವರಾಗಿದ್ದು ಮತ್ತು ವಿನಯವಂತರಾಗಿದ್ದಾರೋ ಅವನು ಬ್ರಾಹ್ಮಣ. ನಮ್ಮಲ್ಲಿ ಆ ಶಾಸ್ತ್ರವಿದ್ಯೆ ಇಲ್ಲ ಅಂತ ಆದ್ರೆ ಕಡೆ ಪಕ್ಷ ಅದನ್ನು ಕಲಿಬೇಕು. ದೇವರು ರಾಮಾಯಣ, ಮಹಾಭಾರತ, ಭಾಗವತ, ಈ
ಗೀತೆ ಮೊದಲಾದವುಗಳ ಮೂಲಕವಾಗಿ ಏನು ಜಗತ್ತಿಗೆ ಒಂದು ತತ್ವಜ್ಞಾನವನ್ನು ಕೊಟ್ಟಿದ್ದಾನೆ, ಅದನ್ನ ಪಡಿಬೇಕು ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿರಬೇಕು. ಅಂತವರು ಬ್ರಾಹ್ಮಣರು. ಇಂತಹ ಬ್ರಾಹ್ಮಣನಲ್ಲೂ ಭಗವಂತ ಇದ್ದಾನೆ. ವಿದ್ಯಾವನೇ ಸಂಪನ್ನನಾದವನೇ ಬ್ರಾಹ್ಮಣ. ಅಂತಹ ಬ್ರಾಹ್ಮಣನಲ್ಲೂ ದೇವರಿದ್ದಾನೆ. ಗವಿ, ಗೋ ಶಬ್ದದ ಸಪ್ತಮಿ ಭಕ್ತಿ ಏಕವಚನ ಗವಿ ಅಂತ ರೂಪ ಆಗತ್ತೆ. ಗವಿ, ಹಸುವಿನಲ್ಲೂ ಭಗವಂತ ಇದ್ದಾನೆ. ಹಾಗೆ ಹಸ್ತಿನಿ, ಹಸ್ತಿ ಶಬ್ದದ ಸಪ್ತಮಿ ಭಕ್ತಿ ಏಕವಚನ, ಇದೆಲ್ಲ ಸಪ್ತಮಿನಿ. ಬ್ರಾಹ್ಮಣನಲ್ಲಿ, ಗವಿ ಹಸುವಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಚೈವ ಅಂದ್ರೆ ಮತ್ತು ಅಂತ ಅರ್ಥ. ಹಾಗೂ ಶುನಿ ಚೈವ, ನಾಯಿಯಲ್ಲಿ ದೇವರಿಲ್ಲ ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಅಲ್ಲಿ ಬರೀ ಕೃಷ್ಣ ಶುನಿ ಅಂತ ಹೇಳ್ತಾ ಇಲ್ಲ, ನಾಯಿಯಲ್ಲಿ ಅಂತ. ನಾಯಿಯಲ್ಲೂ ಕೂಡ ದೇವರಿದ್ದಾರೆ. ಮತ್ತು ಶ್ವಪಾಕೇಚ, ನಾಯಿಯನ್ನ ತಿನ್ನುವಂತಹ, ಶ್ವಪಾಕ ಶಬ್ದಕ್ಕೆ ಅರ್ಥ ಚಂಡಾಲ ಅಂತ ಅರ್ಥ. ನಾಯಿಯನ್ನ ತಿನ್ನುವಂತ ವ್ಯಕ್ತಿ ಅಂತ ಅತ್ಯಂತ ನೀಚ, ಅತ್ಯಂತ ಅನಾಗರಿಕ ವ್ಯಕ್ತಿ ಅನ್ನೋ ಅರ್ಥದಲ್ಲಿ. ಅಂತವನಲ್ಲೂ ಕೂಡ ದೇವರಿದ್ದಾನೆ. ಅಲ್ಲಿ ದೇವರಿದ್ದಾನ ಅಂತ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ನಾಯಿ ಇರಬಹುದು, ಅತ್ಯಂತ ಅನಾಗರಿಕ ವ್ಯಕ್ತಿ, ಅತ್ಯಂತ ದುಷ್ಟ ವ್ಯಕ್ತಿಯಾಗಿರಬಹುದು, ಅಂತವನಲ್ಲೂ ಕೂಡ ಶ್ವಪಾಕೇಚ, ಅದಕ್ಕೆ ಚಕಾರವನ್ನು ಹಾಕಿರೋದು. ಅಲ್ಲಿ ನೋಡಿ, ಬ್ರಾಹ್ಮಣ ಗವಿ ಹಸ್ತಿ, ಅದು ನಮ್ಗೆ ದೊಡ್ಡ ವಿಚಾರ ಅನ್ಸಲ್ಲ. ಹೌದು, ಬ್ರಾಹ್ಮಣ, ಜ್ಞಾನಿ, ಅಲ್ಲಿ ಒಂದು ಭಗವಂತನ ಸನ್ನಿಧಾನ ಇದೆ ಅಂತ ನಮ್ಗೆ ಅನ್ಸುತ್ತೆ. ಇನ್ನು ಹಸು ಅಂತೂ ಪ್ರಶ್ನೆಗೆ ಅವಕಾಶನೇ ಇಲ್ಲ. ಹಸು ಅಂದ್ರೆ ದೇವತೆಗಳ ಆವಾಸ ಸ್ಥಾನ, ಅಲ್ಲಿ ದೇವರಿದ್ದಾನೆ ಅಂತ ನಂಬಬಹುದು, ದೊಡ್ಡ ವಿಚಾರ ಅಲ್ಲ. ಇನ್ನು ಆನೆ, ಎಲ್ಲಾ ದೇವತೆಗಳ ಒಂದು ಮೆರವಣಿಗೆಗೆ ಬಳಸ್ತಕ್ಕಂತಹ ಅಥವಾ ದೇವತೆಗಳ ದೇವಾಲಯಗಳ ಉತ್ಸವಗಳಲ್ಲಿ ಬಳಸ್ತಕ್ಕಂಥ ಆನೆ, ಅಲ್ಲಿ ದೇವರಿದ್ದಾನೆ ಅಂದ್ರೆ ನಮಗೇನು ಆಶ್ಚರ್ಯ ಆಗೋದಿಲ್ಲ. ನಾಯಿಯಲ್ಲಿ ದೇವರಿದ್ದಾನ ಅಂತ ನಮಗೆ ಯಾವತ್ತೂ ಆ ಕಡೆ ನಾವು ನಾಯಿಯಲ್ಲಿ ದೇವರಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಆಲೋಚನೆ ಕೂಡ ಮಾಡಿರೋದಿಲ್ಲ. ಅದಕ್ಕೆ ಕೃಷ್ಣ ಶುನಿ ಚೈವ, ನಾಯಿಯಲ್ಲೂ ದೇವರಿದ್ದಾನೆ. ಅಷ್ಟೇ ಯಾಕೆ, ಇನ್ನೂ ನಾಯಿಗಿಂತ ನಿಕೃಷ್ಟನಾಗಿರತಕ್ಕಂಥ ವ್ಯಕ್ತಿ, ಅನಾಗರಿಕನಾಗಿರತಕ್ಕಂಥ ನಾಯಿಯನ್ನು ತಿನ್ನುವಂತ ವ್ಯಕ್ತಿ ಶ್ವಪಾಕ, ಅವನಲ್ಲೂ ಕೂಡ ಶ್ವಪಾಕೇಚ ಭಗವಂತ ಇದ್ದಾನೆ. ಅಲ್ಲೆಲ್ಲಾ ಕಡೆ ಇರತಕ್ಕಂಥ ಭಗವಂತನನ್ನ ಪಂಡಿತಾಹ ಸಮದರ್ಶಿನಃ, ಪಂಡಿತರಾದವರು ಸಮಾನ ಎಂಬುದಾಗಿ ಕಾಣುತ್ತಾರೆ. ಅಂದ್ರೆ ಒಬ್ಬ ನಾಯಿನೂ ಒಬ್ಬ ಶ್ರೇಷ್ಠನಾದ ವ್ಯಕ್ತಿಯು ಒಂದು ಅಂತ ಅರ್ಥ ಅಲ್ಲ. ಅವರ ಒಳಗೆ ಇರತಕ್ಕಂತ ಒಂದು ದಿವ್ಯವಾದ ಶಕ್ತಿ ಇದೆಯಲ್ಲ, ಭಗವಂತ ಎಂಬ ಒಂದು ಶಕ್ತಿ ಇದೆಯಲ್ಲ, ಅವನು ಸಮಾನ. ಅವನ ಶಕ್ತಿಗೆ, ಅವನ ಸಾಮರ್ಥ್ಯಕ್ಕೆ, ಅವನ ಗುಣಗಳಿಗೆ, ಅವನ ಜ್ಞಾನಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಲವಲೇಶದಷ್ಟು ಕೂಡ ವ್ಯತ್ಯಾಸ ಇಲ್ಲ ಎಂಬತಕ್ಕಂಥ ವಿಚಾರವನ್ನ ಈ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು. ಇನ್ನು ಇದಕ್ಕೆ ಇನ್ನೊಂದು ಅರ್ಥ ಇದೆ. ಇದು ನಾವು ಈ ಲೋಕಕ್ಕೆ ಸಂಬಂಧಪಟ್ಟಾಗ ನೋಡಿದ್ವಿ. ಪರಲೋಕಕ್ಕೆ ಸಂಬಂಧಪಟ್ಟಾಗ ಕೂಡ ನಾವು ಇದನ್ನ ಗಮನಿಸಬೇಕಾಗಿರತಕ್ಕಂಥದ್ದು. ದೇವರು ಎಲ್ಲ ಕಡೆ ಇದ್ದಾನೆ. ಲಕ್ಷ್ಮೀ ದೇವಿಯಲ್ಲೂ ಕೂಡ ಭಗವಂತ ಇದ್ದಾನೆ. ಅದಕ್ಕೆ ವಿದ್ಯಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ. ವಿದ್ಯೆಗೆ ಅಭಿಮಾನಿ ಯಾರು? ನಾವು ಸಾಮಾನ್ಯವಾಗಿ ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮಿ ಅನ್ಕೊಂತೀವಿ. ಆದ್ರೆ ಮುಖ್ಯವಾಗಿ ವಿದ್ಯೆಗೆ ಅಭಿಮಾನಿ ಲಕ್ಷ್ಮಿ. ಸಂಪತ್ತಿಗೂ ಲಕ್ಷ್ಮಿ ಅಭಿಮಾನಿ, ವಿದ್ಯೆಗೂ ಲಕ್ಷ್ಮಿ ಅಭಿಮಾನಿ ದೇವತೆ. ಹಾಗಾಗಿ ವಿದ್ಯೆಗೆ ಮುಖ್ಯಾಭಿಮಾನಿ ದೇವತೆ. ಎಲ್ಲ ವೇದ ವಿದ್ಯೆಗಳಿದ್ದಾವಲ್ಲ, ಎಲ್ಲ ಶಾಸ್ತ್ರ ವಿದ್ಯೆಗಳಿದ್ದಾವಲ್ಲ, ಅದೆಲ್ಲದಕ್ಕೂ ಕೂಡ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಲಕ್ಷ್ಮಿ. ಲಕ್ಷ್ಮಿಯ ಅನುಗ್ರಹದಿಂದ ಬರೀ ಸಂಪತ್ತು ಬರೋದಿಲ್ಲ, ಲಕ್ಷ್ಮಿಯ ಅನುಗ್ರಹದಿಂದ ವಿದ್ಯೆ ಬರೋದು. ವಿದ್ಯೆ ಬಂದ್ರೆ ಮುಂದೆ ಸಂಪತ್ತು. ಅದರಿಂದಾಗಿ ವಿದ್ಯಾಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀ ದೇವಿಯಲ್ಲಿ ಇನ್ನು ವಿನಯ ಅಂತ ಹೇಳಿದ್ರೆ ಭಗವಂತ ಅಂತ ಅರ್ಥ. ವಿದ್ಯಾ ಅಂದ್ರೆ ಲಕ್ಷ್ಮೀದೇವಿ, ವಿನಯ ಅಂದ್ರೆ ವಿಶ್ವ, ಅಂದ್ರೆ ವಿಶ್ವ ಜಗತ್ತು, ಅದರ ನಾಯಕ ನಯ ಅಂದ್ರೆ ಜಗತ್ತನ್ನ ನಿಯಂತ್ರಣ ಮಾಡತಕ್ಕಂಥ ಜಗತ್ತಿನ ನಾಯಕನಾಗಿರತಕ್ಕಂಥ ಭಗವಂತ. ವಿದ್ಯಾ ಅಂದ್ರೆ ಲಕ್ಷ್ಮಿ, ವಿನಯ ಅಂದ್ರೆ ಭಗವಂತ. ಇವರಿಬ್ಬರಿಂದ ಸಂಪನ್ನ ಅಂದ್ರೆ ಏನು? ಹುಟ್ಟಿದವನು ಅಂತ ಅರ್ಥ. ಲಕ್ಷ್ಮೀನಾರಾಯಣ ದೇವರಿಂದ ಹುಟ್ಟಿರತಕ್ಕಂಥವ್ರು ಯಾರು? ಚತುರ್ಮುಖ ಬ್ರಹ್ಮದೇವರು. ಅಂತಹ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ. ಲಕ್ಷ್ಮೀನಾರಾಯಣ ದೇವರಿಂದ ಮೊದಲು ಹುಟ್ಟಿದ್ಯಾರು? ಚತುರ್ಮುಖ ಬ್ರಹ್ಮದೇವರು. ಅಂತಹ ಬ್ರಾಹ್ಮಣ ಅಂದ್ರೆ ಬ್ರಹ್ಮನಿಂದ ಹುಟ್ಟಿದವನು ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಭಗವಂತ, ಗುಣಪರಿಪೂರ್ಣನಾದ ಭಗವಂತನ ರೂಪಕ್ಕೆ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮನಿಂದ ಹುಟ್ಟಿದವನು ಬ್ರಾಹ್ಮಣ. ಹೇಗೆ ದೃಪದನಿಂದ ಹುಟ್ಟಿದವಳು ದ್ರೌಪದಿ, ದಶರಥನಿಂದ ಹುಟ್ಟಿದವನು ದಾಶರಥಿ ಇದ್ದ ಹಾಗೇನೆ ಬ್ರಹ್ಮನಿಂದ ಹುಟ್ಟಿದವನು ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದ ಭಗವಂತ, ಅವನಿಂದ ಹುಟ್ಟಿದಂತಹ ಒಂದು ದಿವ್ಯವಾದ ಚೇತನ ಅದು ಚತುರ್ಮುಖ ಬ್ರಹ್ಮದೇವರು. ಅವರಲ್ಲೂ ಭಗವಂತ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣೆ ಅಂದ್ರೆ ಬ್ರಹ್ಮನ ಹಾಸಿಗೆ. ಬ್ರಾಹ್ಮಣೆ ಅನ್ನಕ್ಕೆ ಒಂದರ್ಥ ಬ್ರಹ್ಮನ ಮಗ ಅಂತ ಒಂದರ್ಥ. ಆದ್ರೆ ಇನ್ನೊಂದು ಬ್ರಹ್ಮಣ ಅಯಂ ಬ್ರಾಹ್ಮಣ ತಸ್ಮಿನ್ ಬ್ರಾಹ್ಮಣೆ, ಬ್ರಹ್ಮನಿಗೆ ಸಂಬಂಧಪಟ್ಟದ್ದು. ಬ್ರಹ್ಮಣ ಅಯಂ ಬ್ರಾಹ್ಮಣ ತಸ್ಮಿನ್ ಬ್ರಾಹ್ಮಣೆ, ಬ್ರಹ್ಮನಿಗೆ ಸಂಬಂಧಪಟ್ಟವನು. ಬ್ರಹ್ಮನಿಗೆ ಸಂಬಂಧಪಟ್ಟವನು ಅಂದ್ರೆ ಶೇಷದೇವರು, ಅನಂತ ಪದ್ಮನಾಭ
ಆ ಶೇಷನ ಮೇಲೆ ನಿರಂತರನಾಗಿ ಮಲಗಿರತಕ್ಕಂಥ ಭಗವಂತ ಅಂದ್ರೆ ಬ್ರಹ್ಮನ ಹಾಸಿಗೆಯಾಗಿರ್ತಕ್ಕಂಥ ಶೇಷದೇವರಲ್ಲೂ ಭಗವಂತ ಇದ್ದಾರೆ. ಇನ್ನು ಬ್ರಾಹ್ಮಣೆ ಅಂದ್ರೆ ರುದ್ರದೇವರು ಅಂತನೂ ಅರ್ಥ, ಅಥವಾ ಗರುಡ ದೇವರು ಅಂತ ಅರ್ಥ. ಯಾಕೆ ಭಗವಂತನ ವಾಹನ ಹಾಸಿಗೆ ಶೇಷದೇವರಾದ್ರೆ ಭಗವಂತನ ವಾಹನ ಯಾರು? ಗರುಡ. ಬ್ರಾಹ್ಮಣ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟವರು ಅಂದ್ರೆ ಯಾರು? ಗರುಡ ದೇವರು. ಅವರಲ್ಲೂ ಭಗವಂತ ಇದ್ದಾನೆ. ಹೀಗೆ ಚತುರ್ಮುಖ ಬ್ರಹ್ಮದೇವರಲ್ಲಿ, ಆ ಭಗವಂತನ ಹಾಸಿಗೆಯಾದಂಥ ಶೇಷದೇವರಲ್ಲಿ, ಮತ್ತು ಭಗವಂತನ ವಾಹನ ಆಗಿರ್ತಕ್ಕಂಥ ಗರುಡ ದೇವನಲ್ಲಿ. ಇಷ್ಟ ಅರ್ಥ ಆಯ್ತು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಬ್ರಾಹ್ಮಣೆ. ಬ್ರಾಹ್ಮಣೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿದ ಯಾರು? ರುದ್ರದೇವರು. ಭಗವಂತನ ಮೊಮ್ಮಗ ಚತುರ್ಮುಖ ಬ್ರಹ್ಮದೇವರ ಮಗ ಯಾರು? ರುದ್ರದೇವರು. ಅವರಲ್ಲೂ ಭಗವಂತ ಇದ್ದಾನೆ. ಬ್ರಾಹ್ಮಣೆ. ಗವಿ. ಗೋಶಬ್ದಕ್ಕೆ 18 ಅರ್ಥಗಳಿದ್ದಾವೆ. ಇಲ್ಲಿ ಗೋಶಬ್ದಕ್ಕೆ ಮಾತು ಅಂತ ಅರ್ಥ. ಮಾತಿಗೆ ಅಭಿಮಾನಿ ಒಂದು ಲಕ್ಷ್ಮೀ ದೇವಿ ಆದ್ರೆ, ಇನ್ನು ಈ ಭಾರತೀ ದೇವಿ, ಸರಸ್ವತಿ ದೇವಿ, ಪಾರ್ವತಿ ದೇವಿ. ಹಾಗಾಗಿ ಭಾರತಿ, ಸರಸ್ವತಿ, ಪಾರ್ವತಿ ಇವರೆಲ್ಲರಲ್ಲೂ ಭಗವಂತ ಇದ್ದಾನೆ. ಗವಿ ಅಂದ್ರೆ ಭಾರತಿ, ಪಾರ್ವತಿ, ಸರಸ್ವತಿಯರಲ್ಲಿ ಭಗವಂತ ಇದ್ದಾನೆ. ಅವರೆಲ್ಲರಲ್ಲೂ ಕೂಡ ಆ ದೇವರು ಅಂದ್ರೆ ಭಾರತಿ, ಸರಸ್ವತಿ ಇವರೆಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿ, ಭಾರತಿ ಮತ್ತು ಪಾರ್ವತಿ ಇಲ್ಲಿ. ಹಾಗೆ ಗವಿ ಅಂದ್ರೆ ವೇದ ವಿದ್ಯೆ. ಗೋಶಬ್ದಕ್ಕೆ ವೇದ ಮಾತು ಅಂತ ಅರ್ಥ. ವೇದ ವಿದ್ಯೆಯಲ್ಲಿ ದೇವರಿದ್ದಾನೆ. ಅಥವಾ ಗೋ ಅಂದ್ರೆ ಕಾಮಧೇನು, ಸ್ವರ್ಗದ ಹಸು ಕಾಮಧೇನುವಿನಲ್ಲಿ, ಅಥವಾ ಗವಿ ಭೂಮಿಯ ಹಸುಗಳಲ್ಲಿ, ಇದೆಲ್ಲ ಕಡೆ. ಹಸ್ತಿನಿ. ಹಸ್ತಿನಿ ಅಂದ್ರೆ ಹಸ್ತದೇವತೆ. ಹಸ್ತಕ್ಕೆ ಅಭಿಮಾನಿ. ನಮ್ಮ ಒಂದೊಂದು ದೇಹದ ಒಂದೊಂದು ಅವಯವಗಳಿಗೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಹಾಗೆ ನಮ್ಮ ಹಸ್ತ ಅಂತ ಏನಿದೆ ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಇಂದ್ರ. ಹಸ್ತಾಭಿಮಾನಿ ದೇವತೆ. ಹಸ್ತ ಅಂದ್ರೆ ಕೈ. ಹಸ್ತಾಭಿಮಾನಿ ದೇವತೆ ಯಾರು? ಇಂದ್ರ. ಇಂದ್ರ ಅಂದ್ರೆ ಯಾರು? ಸ್ವರ್ಗಕ್ಕೆ ಅಧಿಪತಿ ಅವನು. ನಮ್ಮ ಹಸ್ತದ ಅಭಿಮಾನಿ ಮತ್ತು ಸ್ವರ್ಗದ ದೇವತೆಗಳ ಅಧಿಪತಿ ಇಂದ್ರ. ಅವನಲ್ಲೂ ಭಗವಂತ ಇದ್ದಾನೆ. ಮತ್ತು ಹಸ್ತಿನಿ. ಆನೆ. ಹಸ್ತಿ ಅಂದ್ರೆ ಆನೆ ಅಂತ ಪ್ರಸಿದ್ಧವಾದ ಅರ್ಥ. ಸ್ವರ್ಗಲೋಕದ ಆನೆ ಐರಾವತ, ಭೂಲೋಕದ ಆನೆ, ಇದೆಲ್ಲ ಕಡೆ ಭಗವಂತ ಇದ್ದಾನೆ. ಶುನಿ ಅಂದ್ರೆ ನಾಯಿ ಅಂತ ಅರ್ಥ. ದೇವಲೋಕದ ನಾಯಿ ಶಬಲ ಅಂತ, ಅದು ಸರಮ ಅಂತ. ದೇವಲೋಕದ ನಾಯಿ ಸರಮ ಅಂತ. ಇನ್ನು ಯಮನಿಗೆ ಸಂಬಂಧಪಟ್ಟ ಇವು 2 ನಾಯಿಗಳು, ಶ್ಯಾಮ ಮತ್ತು ಶಬಲ ಅಂತ 2 ನಾಯಿಗಳು. ದೇವಲೋಕಕ್ಕೆ ಸಂಬಂಧಪಟ್ಟ ನಾಯಿ ಸರಮ, ಯಮಲೋಕಕ್ಕೆ ನರಕಲೋಕಕ್ಕೆ ಸಂಬಂಧಪಟ್ಟ ನಾಯಿ ಶ್ಯಾಮ ಮತ್ತು ಶಬಲ. ಅವರಲ್ಲೂ ಭಗವಂತ ಇದ್ದಾನೆ. ಭೂಲೋಕಕ್ಕೆ ಸಂಬಂಧಪಟ್ಟ ನಾಯಿಗಳು, ಅವುಗಳಲ್ಲೂ ಭಗವಂತ ಇದ್ದಾನೆ. ಶ್ವಪಾಕ ಅಂದ್ರೆ ಏನು? ಅನಾಗರಿಕರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ನೇರ ಸ್ವರ್ಗಲೋಕದಿಂದ ಭೂಲೋಕ, ವೈಕುಂಠಾದಿ ಲೋಕಗಳನ್ನ ದಾಟಿ ಮತ್ತೆ ಭೂಲೋಕಕ್ಕೆ ಬಂದಾಗ ಅತ್ಯಂತ ನೀಚ ವ್ಯಕ್ತಿ, ಅವರೆಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ಹೀಗೆ ಎಲ್ಲರಲ್ಲೂ ಇರತಕ್ಕಂಥ ಭಗವಂತನನ್ನ ಪಂಡಿತಾಹ ಸಮದರ್ಶಿನಃ. ಪಂಡಿತಾಹ ಅಂದ್ರೆ ಏನು? ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಅಂದ್ರೆ ಅರ್ಥ ಏನು? ಪರೋಕ್ಷ ಜ್ಞಾನಿಗಳು. ಶಾಸ್ತ್ರವನ್ನ ಓದಿದವರು ತನ್ಮೂಲಕವಾಗಿ ದೇವರನ್ನ ಸಾಕ್ಷಾತ್ಕರಿಸಿಕೊಂಡಿರತಕ್ಕಂಥವರು ಸಮದರ್ಶಿನಃ. ಭಗವಂತ ಸಮಾನ ಎಂಬುದಾಗಿ ಕಾಣುತ್ತಾರೆ. ಅಂದ್ರೆ ಎಲ್ಲರಲ್ಲೂ ಇರತಕ್ಕಂಥ ಭಗವಂತ, ಅದು ಬ್ರಹ್ಮದಲ್ಲಿರ್ಬೋದು, ಒಂದು ನಾಯಿಯಲ್ಲಿರ್ಬೋದು, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ನಿರ್ದೋಷ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಗುಣಪರಿಪೂರ್ಣ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ನಿರ್ವಿಕಾರ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸರ್ವಜ್ಞ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸರ್ವಕರ್ತೃ. ಈ ರೀತಿಯಾಗಿ ತಿಳ್ಕೊಳ್ತಾರೆ. ಅಂದ್ರೆ ಹೀಗೆ ಯಾರು ತಿಳಿಯುತ್ತಾರೋ ಅವರೇ ಪಂಡಿತರು ಅಂತನೂ ಕೂಡ ಒಂದರ್ಥ, ಮತ್ತು ಪಂಡಿತರು ಈ ರೀತಿಯಲ್ಲಿ ತಿಳಿಯುತ್ತಾರೆ ಅನ್ನೋದು ಒಂದರ್ಥ. ಅದರ ಜೊತೆಗೆ ನಾವಿಲ್ಲಿ ನಮಗೆ ಸಂಬಂಧಪಟ್ಟ ಗಮನಿಸಬೇಕಾದ ಬ್ರಾಹ್ಮಣ ಅಂದ್ರೆ ಯಾರು ಅಂದ್ರೆ, ಯಾರು ವಿದ್ಯಾ ವಿನಯ ಸಂಪನ್ನನೋ. ವಿದ್ಯೆ ಇದ್ದು ವಿನಯ ಇಲ್ಲದೆ ಇದ್ರೂ ವಿದ್ಯೆಗೆ ಬೆಲೆ ಇಲ್ಲ. ಕೇವಲ ವಿನಯ ಇದ್ದು ವಿದ್ಯೆ ಇಲ್ಲ ಅಂದ್ರೂ ಕೂಡ ವ್ಯಕ್ತಿಗೆ ಬೆಲೆ ಇರೋದಿಲ್ಲ. ಹಾಗಾಗಿ ವಿದ್ಯೆಯ ಜೊತೆಗೆ ವಿನಯ ಯಾರಲ್ಲಿ ಇದೆಯೋ ಅವನು ಬ್ರಾಹ್ಮಣ. ಅಂತಹ ಬ್ರಾಹ್ಮಣದಲ್ಲೂ ಭಗವಂತ ಇದ್ದಾನೆ. ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಎಂಬತಕ್ಕಂಥ ಅಂಶವನ್ನ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳದಿದ್ದಾನೆ. ಹಾಗಾಗಿ ಎಲ್ಲರಲ್ಲೂ ದೇವರನ್ನು ಕಾಣಬೇಕು. ಅದೊಂದು ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ, ಒಂದು ಭಿಕ್ಷುಕ, ಒಬ್ಬ ರಾಜ, ಯಾರಲ್ಲಿ ಎಲ್ಲರಲ್ಲೂ ದೇವರಿದ್ದಾನೆ ಅನ್ನೋ ಕಾಣುವ ಶಕ್ತಿ ನಮಗೆ ಬರಬೇಕು. ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಯಾಕೆ ನಾವು ದೇವಾಲಯದ ಪ್ರತಿಮೆಯನ್ನು ನೋಡಿ ನಮಸ್ಕಾರ ಮಾಡ್ತೇವೆ, ಅಥವಾ ಯಾರೊಬ್ಬ ದೊಡ್ಡ ಜ್ಞಾನಿಯನ್ನು ನೋಡಿ ನಮಸ್ಕಾರ ಮಾಡ್ತೇವೆ, ಒಬ್ಬ ಪೀಠಾಧಿಪತಿಯನ್ನು ನೋಡಿ ನಮಸ್ಕಾರ ಮಾಡ್ತೇವೆ ಹೊರತು ಸಾಮಾನ್ಯ ಯಾರೋ ಒಬ್ಬನ್ನು ನೋಡಿ ನಮಗೆ ಅಲ್ಲಿ ದೇವರನ್ನ ಕಾಣುವ ಶಕ್ತಿ ಇಲ್ಲ. ಆದ್ರೆ ಅಂತಹ ಒಂದು ದಿವ್ಯವಾದ ಶಕ್ತಿಯನ್ನು ನಮಗೆ ಕೊಡುದೇವ ಅಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾದದ್ದು. ವಿದ್ಯಾವನೆಯ ಸಂಪನ್ನೆ ಲಕ್ಷ್ಮೀನಾರಾಯಣ ದೇವರ ಮಗನಾದಂತಹ ಬ್ರಾಹ್ಮಣೆ.
ಒಂದರ್ಥ ಚತುರ್ಮುಖ ಬ್ರಹ್ಮದೇವರಲ್ಲಿ, ಇನ್ನೊಂದರ್ಥ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ಸಂಬಂಧ, ಅದು ಬ್ರಾಹ್ಮಣೆ ಅಂದ್ರೆ ಭಗವಂತನಿಗೆ ಸಂಬಂಧ ಅಂದ್ರೆ ಹಾಸಿಗೆಯ ರೂಪದಲ್ಲಿ ಇರುವಂತಹ ಶೇಷದೇವರಲ್ಲೂ, ವಾಹನದ ರೂಪದಲ್ಲಿ ಇರತಕ್ಕಂಥ ಗರುಡ ದೇವರಲ್ಲೂ, ಮತ್ತು ಬ್ರಾಹ್ಮಣೆ ಚತುರ್ಮುಖ ಬ್ರಹ್ಮದೇವರ ಮಗನಾಗಿರ್ತಕ್ಕಂಥ ರುದ್ರದೇವರಲ್ಲೂ, ಭೂಲೋಕದ ಬ್ರಾಹ್ಮಣರಲ್ಲೂ, ಆ ಹಾಗೆ ಗವಿ ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿ, ಭಾರತಿ ಮತ್ತು ಪಾರ್ವತಿಯರಲ್ಲೂ, ಅಥವಾ ಗವಿ ಅಂದ್ರೆ ವೇದ ವಿದ್ಯೆಯಲ್ಲೂ, ಪುರಾಣ ವಿದ್ಯೆಯಲ್ಲೂ, ಗವಿ ಸ್ವರ್ಗದ ಹಸುವಾಗಿರತಕ್ಕಂಥ ಕಾಮಧೇನುವಿನಲ್ಲಿ, ಗವಿ ಅಂದ್ರೆ ಭೂಲೋಕದ ಹಸುಗಳಲ್ಲಿ, ಹಸ್ತಿನಿ ಹಸ್ತಾಭಿಮಾನಿಯಾಗಿರತಕ್ಕಂಥ ಇಂದ್ರದೇವನಲ್ಲಿ, ಅಥವಾ ಹಸ್ತಿನಿ ಅಂದ್ರೆ ಆ ಒಂದು ಸ್ವರ್ಗಲೋಕದ ಆನೆ ಐರಾವತದಲ್ಲಿ, ಅಥವಾ ಆ ಗಣಪತಿ ಹಸ್ತಿ ಗಣಪತಿಯಲ್ಲಿ, ಮತ್ತು ಆ ಭೂಲೋಕದ ಆನೆಗಳಲ್ಲಿ ಶುನಿ, ದೇವಲೋಕದ ನಾಯಿ ಸರಮೆ, ಮತ್ತು ಯಮಲೋಕದ ನಾಯಿ ಶಬಲ ಮತ್ತು ಶ್ಯಾಮ ಇವರಲ್ಲಿ, ಶುನಿ ಭೂಲೋಕದ ನಾಯಿಗಳಲ್ಲಿ ಶುನಿ ಚೈವ ಈ ನಾಯಿಗಳಲ್ಲೂ ಕೂಡ ಚ, ಮತ್ತು ಅಥವಾ ಶಪಾಕೇಚ ಅನಾಗರಿಕ ವ್ಯಕ್ತಿಗಳಲ್ಲೂ ಕೂಡ, ಹೀಗೆ ಎಲ್ಲೆಡೆಯಲ್ಲೂ ಕೂಡ ಪಂಡಿತ ಜ್ಞಾನಿಗಳು ಅಂದ್ರೆ ಪರೋಕ್ಷ ಜ್ಞಾನವನ್ನ ಪಡೆದಿರತಕ್ಕಂಥ ವ್ಯಕ್ತಿಗಳು, ಅಪರೋಕ್ಷ ಜ್ಞಾನವನ್ನ ಪಡೆದಿರತಕ್ಕಂಥ ವ್ಯಕ್ತಿಗಳು, ಸಮದರ್ಶಿನಃ ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸಮ ಎಂಬುದಾಗಿ ಕಾಣುತ್ತಾರೆ. ಅಂದ್ರೆ ಯಾರು ಹೀಗೆ ಭಗವಂತನನ್ನ ಎಲ್ಲರಲ್ಲೂ ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನ ಸಮ ಎಂಬುದಾಗಿ ಕಾಣುತ್ತಾರೋ ಅವರೇ ಜ್ಞಾನಿಗಳು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನಃ.